ಕರ್ಪೂರ ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಹತ್ವ ಹೊಂದಿದ್ದು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಸಕಾರಾತ್ಮಕ ವಾತಾವರಣ ನಿರ್ಮಿಸುತ್ತೆ. ಬೆಳಗ್ಗೆ ಮತ್ತೆ ಸಂಜೆ ಕರ್ಪೂರ ಹಚ್ಚೋದ್ರಿಂದ ವಾತಾವರಣ ಶುದ್ಧವಾಗುತ್ತೆ ಮತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಕೈಗೊಂಡ ಕೆಲಸಗಳು ವಿಫಲ ಆಗೋದು ಅಥವಾ ಅಶಾಂತಿಯ ವಾತಾವರಣ ಇರೋದು ನಕಾರಾತ್ಮಕ ಶಕ್ತಿಯ ಲಕ್ಷಣ ಆಗಿದ್ದು ಕರ್ಪೂರ ಹಚ್ಚೋದ್ರಿಂದ ಅದು ದೂರವಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಎದುರಾದ್ರೆ ಪೂಜಾ ಕೋಣೆಯಲ್ಲಿ 1 ಅಥವಾ 2 ಲವಂಗಗಳನ್ನು ಕರ್ಪೂರದಲ್ಲಿ ಹಾಕಿ ಹಚ್ಚೋದ್ರಿಂದ ಅದೃಷ್ಟ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ. ಇನ್ನು ಮನೆಗೆ ಸಮೃದ್ಧಿ ತರೋದಕ್ಕೆ ಇದು ಪರಿಣಾಮಕಾರಿ ಪರಿಹಾರ ಆಗಿದೆ. ವಾಸ್ತು ದೋಷ ನಿವಾರಣೆಯಲ್ಲೂ ಕೂಡ ಕರ್ಪೂರ ಪ್ರಮುಖ ಪಾತ್ರ ವಹಿಸುತ್ತೆ. ಮನೆಯ ಮೂಲೆಗಳಲ್ಲಿ ಸಣ್ಣ ಕರ್ಪೂರದ ತುಂಡುಗಳನ್ನ ಇಟ್ಟು ಅವು ಕರಗಿದಾಗ ಹೊಸದನ್ನ ಬದಲಾಯಿಸೋದು ಉತ್ತಮ. ಇನ್ನು ಗಂಡ ಹೆಂಡತಿ ನಡುವೆ ಜಗಳ ಅಥವಾ ಒತ್ತಡ ಇರುವಾಗ ಮಲಗೋ ಕೋಣೆಯಲ್ಲಿ ಕರ್ಪೂರ ಇಡೋದು ಶಾಂತಿಯನ್ನ ತರುತ್ತೆ. ದಿಂಬಿನ ಕೆಳಗೆ ಕರ್ಪೂರ ಇಟ್ಟು ಮಲಗೋದ್ರಿಂದ ಮನಸ್ಸು ಸಮಾಧಾನವಾಗುತ್ತೆ ಮತ್ತೆ ಉತ್ತಮ ನಿದ್ರೆ ಸಿಗುತ್ತೆ. ವಾಸ್ತು ಶಾಸ್ತ್ರದ ಪ್ರಕಾರ ಮುಖ್ಯ ದ್ವಾರ ಮತ್ತೆ ಪೂಜಾ ಕೋಣೆಯಲ್ಲಿ ಕರ್ಪೂರ ಇಡೋದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ನೀರಿನಲ್ಲಿ ಕರ್ಪೂರ ಬೆರೆಸಿ ಅಥವಾ ಕರ್ಪೂರ, ರೋಸ್ ವಾಟರ್ ಮತ್ತೆ ನೀರನ್ನ ಸ್ಪ್ರೇ ಬಾಟಲ್ನಲ್ಲಿ ಮಿಶ್ರಣ ಮಾಡಿ ಮನೆಯೊಳಗೆ ಸಿಂಪಡಿಸಿದ್ರೆ ಗಾಳಿ ತಾಜಾ ಆಗುತ್ತೆ. ಈ ವಿಧಾನಗಳು ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ತರೋದಕ್ಕೆ ಸಹಾಯ ಮಾಡುತ್ತೆ.